ದರ್ಶನ್ ಕೇಸ್ನಲ್ಲಿ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಸೌಂದರ್ಯ ಜಗದೀಶ್ಗೂ ಮತ್ತು ನಟಿ ಪವಿತ್ರ ಗೌಡಗೂ, ದರ್ಶನ್ ಪ್ರಿಯತಮೆ ಪವಿತ್ರ ಗೌಡಗೂ ಹಣಕಾಸಿನ ವ್ಯವಹಾರ ಇತ್ತು ಅನ್ನೋದ್ರ ಬಗ್ಗೆ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಾಕ್ಷಿ ಸಿಕ್ಕಿದೆ. ಸೌಂದರ್ಯ ಜಗದೀಶ್ ಮತ್ತೆ ಪವಿತ್ರ ಗೌಡ ಇಬ್ಬರಿಗೂ ಕೂಡ ನಂಟಿತ್ತು, ಹಣಕಾಸಿನ ವ್ಯವಹಾರ ಇತ್ತು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಸಾಕ್ಷಿ ಸಮೇತ ನಾವು ಈ ಸುದ್ದಿಯನ್ನ ನಿಮ್ಮ ಮುಂದೆ ಬ್ರೇಕ್ ಮಾಡ್ತಾ ಇದ್ದೀವಿ. ದರ್ಶನ್ ಗೆಳತಿಗೆ 2 ಕೋಟಿ ಹಣವನ್ನ ಸೌಂದರ್ಯ ಜಗದೀಶ್ ಕೊಟ್ಟಿದ್ರ? ಸೌಂದರ್ಯ ಜಗದೀಶ್ಗೂ ಪವಿತ್ರಗೂ ಹಣಕಾಸಿನ ವ್ಯವಹಾರ ಇತ್ತು. ದರ್ಶನ್ ಗೆಳತಿ ಜೊತೆ ಸೌಂದರ್ಯ ಜಗದೀಶ್ ವ್ಯವಹಾರ, ಏನ್ ವ್ಯವಹಾರ ಹಾಗಾದ್ರೆ? 2 ಕೋಟಿ ರೂಪಾಯಿ 3 ತಿಂಗಳ ಆಸುಪಾಸಿನಲ್ಲಿ 2 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಸೌಂದರ್ಯ ಜಗದೀಶ್ ಅವರ ಖಾತೆಯಿಂದ ಪವಿತ್ರ ಗೌಡ ಅವರ ಖಾತೆಗೆ ಟ್ರಾನ್ಸ್ಫರ್ ಹಾಕಿದೆ ಅಂತ ಹೇಳಿದ್ರೆ ಏನ್ ವ್ಯವಹಾರ? ಇಷ್ಟು ದೊಡ್ಡ ಹಣ ಯಾಕೆ ಸೌಂದರ್ಯ ಜಗದೀಶ್ ಅವರು ಕೊಟ್ಟರು? ಆತ್ಮಹತ್ಯೆ ಮಾಡಿಕೊಂಡು ಆ ಡೆತ್ ನೋಟ್ನಲ್ಲಿ ನನ್ನ ಪಾರ್ಟ್ನರ್ಸ್ ಇಂದ ನನಗೆ ಮೋಸ ಆಗಿದೆ ಅಂತ ಹೇಳಿ ಎಲ್ಲ ಏನು ಹೇಳ್ತಾ ಇದ್ರಲ್ಲ. ಸೌಂದರ್ಯ ಜಗದೀಶ್ ಮತ್ತೆ ಪವಿತ್ರ ಗೌಡ ಇವರಿಬ್ಬರ ನಡುವೆ ಇರುವ ವ್ಯವಹಾರ ಏನು? ಇದೆಲ್ಲವೂ ಈಗ ಅನುಮಾನಕ್ಕೆ ಕಾರಣ ಆಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಸೌಂದರ್ಯ ಜಗದೀಶ್ ಪವಿತ್ರ ಗೌಡಗೆ ತಮ್ಮ ಖಾತೆಯಿಂದ ಅವರ ಖಾತೆಗೆ ಟಿಡಿ ಮಾಡಿರುವಂಥ ಆ ಡಾಕ್ಯುಮೆಂಟ್ ಅನ್ನು ಗಮನಿಸ್ತಾ ಇದ್ದೀರಿ. ಇದು ಪವಿತ್ರ ಗೌಡ ಮತ್ತೆ ಸೌಂದರ್ಯ ಜಗದೀಶ್ ಇವರಿಬ್ಬರ ನಡುವೆ ಹಣಕಾಸಿನ ವ್ಯವಹಾರ ಇತ್ತು ಅನ್ನೋದಕ್ಕೆ ನೋಡಿ ಸಾಕ್ಷಿ ಇದು. ಯಾಕಂಗಾದ್ರೆ ಇಷ್ಟು ಹಣವನ್ನ ಕೊಟ್ಟರು ಸೌಂದರ್ಯ ಜಗದೀಶ್ ಪವಿತ್ರ ಗೌಡಗೆ? ಹಣಕಾಸಿನ ವ್ಯವಹಾರ ಇವರಿಬ್ಬರ ನಡುವೆ ಏನು? ಇದೆಲ್ಲವೂ ಈಗ ತನಿಖಾ ಹಂತದಲ್ಲಿದೆ. ಪವಿತ್ರ ಗೌಡಗೆ ಹಾಗಾದ್ರೆ ಸೌಂದರ್ಯ ಜಗದೀಶ್ 2 ಕೋಟಿ ರೂಪಾಯಿ ಹಣವನ್ನ ಯಾಕೆ ಕೊಟ್ಟಿದ್ರು? ಹಲವು ವರ್ಷಗಳ ಹಿಂದೆ ಮಾಡಿದಂತ ವ್ಯವಹಾರ, ಆದ್ರೆ ಯಾಕೆ ಕೊಟ್ಟಿದ್ರು ಅನ್ನುವಂಥದ್ದು ಅವರ ಪಾರ್ಟ್ನರ್ ಕೂಡ ಕೊಟ್ಟಿದ್ದು ಹೌದು ಅಂತ ಹೇಳಿದ್ದಾರೆ. ತನಿಖಾ ತಂಡಕ್ಕೆ ಸೌಂದರ್ಯ ಜಗದೀಶ್ ಪಾಲುದಾರ ಮಾಹಿತಿಯನ್ನ ಕೊಟ್ಟಿದ್ದಾರೆ. 2 ಕೋಟಿ ರೂಪಾಯಿ ದುಡ್ಡಿನ ವ್ಯವಹಾರದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಸುಮಾರು 6 ವರ್ಷಗಳ ಹಿಂದಿನ ಹಣಕಾಸು ವ್ಯವಹಾರ ಇದು. ಆದ್ರೆ ಯಾಕೆ ಕೊಟ್ರು? 6 ವರ್ಷಗಳ ಹಿಂದೆ ಯಾಕೆ ಇಂಥದ್ದೊಂದು ಹಣಕಾಸು ವ್ಯವಹಾರ ನಡೀತು? ಈ ಡೀಟೇಲ್ಸ್ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಎನಿವೆ, ಪವಿತ್ರ ಗೌಡಗೆ 2 ಕೋಟಿ ರೂಪಾಯಿ ಹಣಕಾಸಿನ ವ್ಯವಹಾರ ಅಂದ್ರೆ ಸೌಂದರ್ಯ ಜಗದೀಶ್ ಅವರು 2 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ತನಿಖಾ ತಂಡಕ್ಕೆ ಈ ಕುರಿತಾದ ಮಾಹಿತಿ ಸಿಕ್ಕಿದೆ. ಇತ್ತೀಚೆಗೆ ಈ ಸೌಂದರ್ಯ ಜಗದೀಶ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಒಂದು ದುರ್ಭರ ಘಟನೆ ನಡೆದಿದೆ. ಸೊ ಅದಕ್ಕೂ ಇದಕ್ಕೂ ಏನಾದ್ರೂ ಲಿಂಕ್ ಇದೆಯಾ? ವೆರಿ ನ್ಯಾಚುರಲ್, ಯಾರೇ ಆದ್ರೂ ಸಹಜವಾಗಿ ಇದನ್ನ ಯೋಚನೆ ಮಾಡ್ತಾರೆ. ಹಾಗೊಂದು ಪ್ರಶ್ನೆ ತಕ್ಷಣ ತಲೆಗೆ ಬರುತ್ತೆ. ಹಾಗಾದ್ರೆ ಯಾಕಂತಂದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ದರ್ಶನ್ ಇಂಡಸ್ಟ್ರಿಯಲ್ಲಿ ಬಿಗ್ ನೇಮ್, ಬಹಳ ದೊಡ್ಡ ಹೆಸರು. ಸೌಂದರ್ಯ ಜಗದೀಶ್ ನಿರ್ಮಾಪಕ, ಹಣ ಹೂಡಿಕೆಗೆ ಹೆಸರಾದಂಥವ್ರು. ಈಗ ಪವಿತ್ರ ಗೌಡಗೆ ದುಡ್ಡು ಕೊಟ್ಟಿದ್ರು ಅಂತಂದ್ರೆ ಯಾಕೆ ದುಡ್ಡು ಕೊಟ್ಟಿದ್ರು? ರೈಟ್, ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಮಾದೇಶ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ನಿಜಕ್ಕೂ ಬಿಗ್ ಟ್ವಿಸ್ಟ್ ದರ್ಶನ್ ಕೇಸ್ನಲ್ಲಿ ಇದು ಅಂತ. ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಮಾಡ್ಕೊಂಡಿರೋ ರೀತಿ ನೋಡಿದ್ರೆ ಸಹಜವಾಗಿ ಯಾರಿಗೇ ಆದ್ರೂ ಕೂಡ ಆ ಸಾವಿಗೂ ಈ ಹಣಕಾಸು ವ್ಯವಹಾರಕ್ಕೂ ಏನಾದ್ರೂ ಸಂಬಂಧ ಇತ್ತ ಅನ್ನುವಂಥ ಪ್ರಶ್ನೆ ಬರುತ್ತೆ. ಯಾತಕ್ಕೋಸ್ಕರ ದುಡ್ಡು ಕೊಟ್ಟಿದ್ರಂತೆ? ತನಿಖೆಯ ಯಾವ ಹಂತದಲ್ಲಿ ಈ ಮಾಹಿತಿ ರಿವೀಲ್ ಆಯ್ತು? ಶ್ರೀಲಕ್ಷ್ಮಿ, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಸೌಂದರ್ಯ ಜಗದೀಶ್ ಅವರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ತನಿಖೆಯನ್ನು ನಡೆಸುವಂತ ಕೆಲಸ ಮಾಡ್ತಿದ್ದಾರೆ. ಅವರ ಮನೆಯಲ್ಲಿ ಪತ್ತೆಯಾಗಿದ್ದಂಥ ಒಂದು ಡೆತ್ ನೋಟ್ಗೆ ಸಂಬಂಧಪಟ್ಟಂತೆ ಸೌಂದರ್ಯ ಜಗದೀಶ್ ಅವರ ಪತ್ನಿ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿದರು. ಆ ಒಂದು ಡೆತ್ ನೋಟ್ನಲ್ಲಿ ತನ್ನ ಬಿಸ್ನೆಸ್ ವಿಚಾರವಾಗಿ ಲಾಸ್ ಆಗಿದ್ರಿಂದ ತಾನು ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಉಲ್ಲೇಖವನ್ನು ಮಾಡಿ ಸೌಂದರ್ಯ ಜಗದೀಶ್ ಅವರು ಸಾವನ್ನಪ್ಪಿದ್ರು, ಅಂದರೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದರು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಆ ಒಂದು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಏನಿದೆ, ಆ ಒಂದು ಬಿಸ್ನೆಸ್ನ ಪಾರ್ಟ್ನರ್ಸ್ ಯಾರೆಲ್ಲ ಇದ್ದಾರೆ ಅವರೆಲ್ಲರಿಗೂ ಕೂಡ ಈ ಒಂದು ಕೇಸ್ನಲ್ಲಿ ನೋಟಿಸ್ ಕೊಟ್ಟು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಮಾಡಿದರು. ಜೊತೆಗೆ ಹಣದ ವ್ಯವಹಾರ ಏನೆಲ್ಲ ನಡೆದಿತ್ತು, ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ, ಯಾರ್ಯಾರು ಎಷ್ಟೆಷ್ಟು ಹೂಡಿಕೆ ಮಾಡಿದ್ದಾರೆ, ಜೊತೆಗೆ ಎಲ್ಲಿ ಲಾಸ್ ಆಗಿದೆ ಅನ್ನೋಂತಹ ಹಣದ ಮೂಲ ಆಗಿರ್ಬೋದು, ಮತ್ತು ಏನೆಲ್ಲ ಡಿಪ್ರೆಷನ್, ಯಾಕೆ ಅವರು ಅಷ್ಟೊಂದು ಆತ್ಮಹತ್ಯೆ ಮಾಡಿಕೊಳ್ಳೋವರೆಗೂ ಕೂಡ ಹೋದರು ಅನ್ನೋಂಥದ್ದನ್ನು ಕಂಡುಹಿಡಿಯೋದಕ್ಕಂತೇಳಿ ಪೊಲೀಸರು ತನಿಖೆಯನ್ನು ಮಾಡ್ತಿದ್ರು. ಈ ವೇಳೆ ಓರ್ವ ಪಾರ್ಟ್ನರ್ ಆಗಿರುವಂಥ ಸುರೇಶ್ ಎಂಬಾತನನ್ನು ಕೂಡ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಈ ಒಂದು ಕೇಸ್ನಲ್ಲಿ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಈ ವೇಳೆ ವಿತ್ ದಾಖಲೆ ಸಮೇತ ಒಂದು ಸ್ಫೋಟಕ ಮಾಹಿತಿಯನ್ನು ಸುರೇಶ್
ಮಹಾಲಕ್ಷ್ಮಿ ಲೇಔಟ್ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾರೆ ಅಂತೇಳಿ ಗೊತ್ತಾಗಿದೆ. ಅದೇನಂತಂದರೆ ದರ್ಶನ್ ಅವರ ಪ್ರಿಯತಮೆ ಅಂದರೆ ಈಗಾಗಲೇ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂತಹ ಪವಿತ್ರ ಗೌಡ ಅವರಿಗೆ ಸೌಂದರ್ಯ ಜಗದೀಶ್ ಅವರು ಹಂತ ಹಂತವಾಗಿ 2 ಹಂತದಲ್ಲಿ ಸುಮಾರು 2 ಕೋಟಿಯಷ್ಟು ಹಣವನ್ನು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅನ್ನೋಂಥ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಈ ಒಂದು 2 ಕೋಟಿ ಹಣವನ್ನು ಅಂದರೆ ಬಿಗ್ ಅಮೌಂಟನ್ನು ಯಾಕೆ ಸೌಂದರ್ಯ ಜಗದೀಶ್ ಅವರು ಪವಿತ್ರ ಗೌಡರಿಗೆ ಕೊಟ್ಟಿದ್ರು ಅಂದರೆ ಈ ಮುಂಚೆ ಅಂದರೆ ಸೌಂದರ್ಯ ಜಗದೀಶ್ ಅವರು ಬದುಕಿದ್ದಾಗ ದರ್ಶನ್ ಮತ್ತು ಸೌಂದರ್ಯ ಜಗದೀಶ್ ಅವರಿಗೆ ಭಾಳಷ್ಟು ಆತ್ಮೀಯತೆ ಇತ್ತು. ಅವರಿಬ್ಬರು ಕೂಡ ಸಿನಿಮಾಗಳು ಮಾಡಿದರು, ಜೊತೆಗೆ ಕೌಟುಂಬಿಕವಾಗಿಯೂ ಕೂಡ ಅಂದರೆ ಪರ್ಸ್ನಲ್ ಆಗಿ ಸಾಕಷ್ಟು ಕಾಂಟ್ಯಾಕ್ಟ್ ಇತ್ತು. ಅದೇ ರೀತಿಯಾಗಿ ದರ್ಶನ್ ಪ್ರಿಯತಮೆ ಪವಿತ್ರ ಗೌಡ ಕೂಡ ಅವರಿಗೆ ಆತ್ಮೀಯತೆ ಆಗಿದ್ರು. ಆದರೆ ಈ ಒಂದು 2 ಕೋಟಿ ದೊಡ್ಡ ಮಟ್ಟದ ಅಮೌಂಟ್ ವ್ಯವಹಾರ ಯಾಕೆ ನಡೆದಿತ್ತು ಅನ್ನೋಂಥದ್ದು ಸದ್ಯಕ್ಕೆ ಯಕ್ಷ ಪ್ರಶ್ನೆ ಆಗಿದೆ. ಆ ಒಂದು ಸಂದರ್ಭದಲ್ಲಿ ಪವಿತ್ರ ಗೌಡ ಇವರಿಂದ ಯಾಕೆ ಹಣವನ್ನು ಇಸ್ಕೊಂಡಿದ್ರು, ಏನು ಸಾಲವಾಗಿ ಇಸ್ಕೊಂಡಿದ್ರಾ ಅಥವಾ ಬೇರೆ ಏನಾದರೂ ವಿಚಾರಕ್ಕೆ ಕೊಟ್ಟಿದ್ರಾ ಅಥವಾ ದರ್ಶನ್ಗೆ ಕೊಡುವಂಥ ದುಡ್ಡನ್ನು ಅವ್ರಿಗೇನಾದರೂ ಕೊಟ್ಟಿದ್ರಾ, ಈ ಎಲ್ಲ ವಿಚಾರಗಳು ಸದ್ಯಕ್ಕೆ ಪೊಲೀಸರ ಮುಂದೆ ಪ್ರಶ್ನೆಯಾಗಿ ಉಳಿದಿದೆ. ಈ ಒಂದು ನಿಟ್ಟಿನಲ್ಲಿ ಪೊಲೀಸರು ಈಗ ಆ ಒಂದು ಹಣದ ಮೂಲವನ್ನು ಅಂದರೆ ಯಾಕೆ ಯಾವ ಕಡೆ ಯಾಕೆ ಟ್ರಾನ್ಸಾಕ್ಷನ್ ಆಯಿತು, ಏನು ಅದರ ಕಾರಣ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನು ನಡೆಸ್ತಿದ್ದಾರೆ. ಸೌಂದರ್ಯ ಜಗದೀಶ್ ಅವರ ಪತ್ನಿಗೂ ಕೂಡ ವಿಚಾರಣೆ ಮಾಡುವಂಥ ಕೆಲಸನ ಮಾಡ್ತಾರೆ. ಅಂದರೆ ಇಷ್ಟೆಲ್ಲ ಆದರೂ ಕೂಡ ಅಂದರೆ 2017-2018ರಲ್ಲಿ ಆಗಿರುವಂಥ ಘಟನೆ ಬಗ್ಗೆ ನಿಮಗೆ ಏನಾದರೂ ಗೊತ್ತಿತ್ತಾ, ಅದ್ರ ಬಗ್ಗೆ ಏನಾದರೂ ಸೌಂದರ್ಯ ಜಗದೀಶ್ ಅವರು ನಿಮ್ಮ ಬಳಿ ಏನಾದರೂ ಹೇಳ್ಕೊಂಡಿದ್ರಾ ಅಂತೇಳಿ ಅವರನ್ನು ಕೂಡ ಕರೆದು ಮಾಹಿತಿಯನ್ನು ಪಡೆಯುವಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಅಗತ್ಯ ಇದ್ದರೆ ಪವಿತ್ರ ಗೌಡರನ್ನು ಕೂಡ ಬಾಡಿ ವಾರೆಂಟ್ ಮೇಲೆ ವಿಚಾರಣೆಗೆ ಕಸ್ಟಡಿಗೆ ಪಡೆದು ಆಕೆಯನ್ನು ಕೂಡ ವಿಚಾರಣೆ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಸದ್ಯಕ್ಕೆ ಈ ಒಂದು ಟ್ವಿಸ್ಟ್ ಪವಿತ್ರ ಗೌಡ ಅವರ ಹೆಸರು ಮತ್ತೆ ತಳ್ಕೊಳ್ತಿರೋದ್ರಿಂದ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಿದೆ. ಈ ಸೌಂದರ್ಯ ಜಗದೀಶ್ ಅವರ ಕೇಸ್ನಲ್ಲಿ ಮತ್ತೊಂದು ಡೆವಲಪ್ಮೆಂಟ್ ಆಗ್ತಿದೆ. ಇನ್ನೂ ಹೆಚ್ಚಿನ ತನಿಖೆಯಲ್ಲಿ ಏನೆಲ್ಲ ವಿಚಾರಗಳು ಹೊರಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಶ್ರೀಲಕ್ಷ್ಮಿ. ಸೌಂದರ್ಯ ಜಗದೀಶ್ ತಮ್ಮ ಖಾತೆಯಿಂದ 2017ರ ನವೆಂಬರ್ ತಿಂಗಳಿನಲ್ಲಿ ನವೆಂಬರ್ 18ನೇ ತಾರೀಕಿನಲ್ಲಿ 1 ಕೋಟಿ ರೂಪಾಯಿ ಪವಿತ್ರ ಗೌಡ ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದರು. ಅದಾದ ನಂತರ ಜನವರಿ 2018 24ನೇ ತಾರೀಕು ಮತ್ತು 1 ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಆಗುತ್ತೆ. 3 ತಿಂಗಳ ಅವಧಿಯಲ್ಲಿ ಸೌಂದರ್ಯ ಜಗದೀಶ್ ಅವರ ಅಕೌಂಟ್ನಿಂದ ಪವಿತ್ರ ಗೌಡ ಅವರ ಅಕೌಂಟ್ಗೆ ಒಟ್ಟು 2 ಕೋಟಿ ಹಣ ಟ್ರಾನ್ಸ್ಫರ್ ಆಗಿದೆ. ಹಾಗಾದರೆ 3 ತಿಂಗಳ ಅವಧಿಯಲ್ಲಿ 2 ಕೋಟಿ ರೂಪಾಯಿ ಕೊಡೋದಕ್ಕೆ ಏನು ಕಾರಣ ಇತ್ತು, ಏನಾದರೂ ವ್ಯವಹಾರ ಇತ್ತಾ, ಇದೆಲ್ಲವೂ ಈಗ ತನಿಖಾ ಹಂತದಲ್ಲಿ ಇದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಆಂಕರ್ ನಿಕೇಶ್ ಕೊಠಾರಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಿಕೇಶ್ ಕೊಠಾರಿ, ಪವಿತ್ರ ಗೌಡ ಅವರ ಅಕೌಂಟ್ಗೆ ಸೌಂದರ್ಯ ಜಗದೀಶ್ ಅವರ ಅಕೌಂಟ್ನಿಂದ 3 ತಿಂಗಳಲ್ಲಿ 2 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಆಗಿದೆ. ಯಾಕಾಗಿ ಟ್ರಾನ್ಸಾಕ್ಷನ್ ಆಗಿದೆ, ಇವರಿಬ್ಬರ ನಡುವೆ ಇದ್ದಂಥ ವ್ಯವಹಾರ ಏನು, ತನಿಖಾ ಹಂತದಲ್ಲಿ ಪ್ರಾಥಮಿಕವಾಗಿ ಏನು ಮಾಹಿತಿ ಸಿಕ್ಕಿದೆ ನಿಕೇಶ್? ಎಸ್, ಖಂಡಿತ ಈ ಕ್ರೈಮ್ ಸೀನ್ ಬರೋದೇ ಹಾಗೆ ಇದು ಬಗದಷ್ಟು ಬಯಲಾಗ್ತಾನೆ ಹೋಗ್ತಾ ಇರುತ್ತೆ. ಒಂದು ಕ್ರಿಮಿನಲ್ ಅಟೆಂಪ್ಟ್ ಅಲ್ಲಿ ಭಾಗಿಯಾಗದಂತ ತಕ್ಷಣ ಭಾಗಿಯಾದ ತಕ್ಷಣ ಈ ವಿಚಾರಣೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಒಂದೊಂದೇ ವಿಚಾರಗಳು ಕೂಡ ಬಯಲಾಗುತ್ತೆ. ಈಗ ಪವಿತ್ರ ಗೌಡ ವಿಚಾರದಲ್ಲೂ ಅದೇ ಆಗಿರುವಂತದ್ದು. ಪವಿತ್ರ ಗೌಡ ಅವರು 2017 ಹಾಗೆ 2018ರಲ್ಲಿ ಟೋಟಲ್ 2 ಬಾರಿ ಅಂದ್ರೆ 3 ತಿಂಗಳಲ್ಲಿ 2 ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ. 2017ರಲ್ಲಿ 1 ಕೋಟಿ ಆದ್ರೆ 2018ರಲ್ಲಿ 3 ತಿಂಗಳಲ್ಲಿ ಮತ್ತೊಂದು ಕೋಟಿ ಟ್ರಾನ್ಸಾಕ್ಷನ್ ಮಾಡಿರುವಂತದ್ದು. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಬಹಳ ಪ್ರಮುಖವಾಗಿ ಸೌಂದರ್ಯ ಜಗದೀಶ್ ಅವರು ಸುಸೈಡ್ ಮಾಡಿಕೊಂಡು ಪ್ರಾಣ ಬಿಟ್ಟಿದ್ದಾರೆ. ಬಟ್ ಇಲ್ಲಿ ಪ್ರಮುಖವಾಗಿ ಅವರೊಂದು ಡೆತ್ ನೋಟ್ ಅನ್ನು ಕೂಡ ಬರೆದಿಟ್ಟಿದ್ದಾರೆ. ಇಲ್ಲಿ ಡೆತ್ ನೋಟ್ ಅಲ್ಲಿ ಇರುವಂತಹ ಅಂಶಗಳನ್ನ ಯಾವುದು ಕೂಡ ಇನ್ನೂವರೆಗೂ ಕೂಡ ಉಲ್ಲೇಖ ಮಾಡಲಿಲ್ಲ. ಆದ್ರೆ ವಿಚಾರಣೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ಅಕೌಂಟಿಗೆ ಯಾಕೆ ಟ್ರಾನ್ಸ್ಫರ್ ಮಾಡಿದ್ರು 2 ಕೋಟಿ, ಅದು ಕೂಡ ಪಾಲುದಾರಿಕೆಯನ್ನು ಹೊಂದಿದ್ದಾರೆ ಸೌಂದರ್ಯ ಜಗದೀಶ್. ಒಂದು ಪಾಲುದಾರಿಕೆಯನ್ನು ಹೊಂದಂತ ಸಂದರ್ಭದಲ್ಲಿ ಆ ಪಾರ್ಟ್ನರ್ಸ್ ಗಳಿಗೆ ಎಲ್ಲ ವಿಚಾರಗಳನ್ನ ಅವರಿಗೆ ಮನದಟ್ಟು ಮಾಡಬೇಕಾಗುತ್ತೆ, ಇನ್ಫಾರ್ಮೇಶನ್ ಅನ್ನು ಕೊಡಬೇಕಾಗುತ್ತೆ. ಆದ್ರೆ ಸೌಂದರ್ಯ ಜಗದೀಶ್ ಅವರು ಯಾವ ಕಾರಣಕ್ಕೂ ಆ ಪಾರ್ಟ್ನರ್ಸ್ಗೆ ಇನ್ಫಾರ್ಮ್ ಮಾಡದೆ ಈ 1 ಕೋಟಿ ಮತ್ತೊಂದು ಕೋಟಿ ಅಂದ್ರೆ 2 ಕೋಟಿ ರೂಪಾಯಿ ಈಗಾಗಲೇ ಸೆಂಡ್ ಮಾಡಿದ್ದಾರೆ ಅವರಿಗೆ ಎನ್ನುವಂಥದ್ದು ಗೊತ್ತಾಗ್ತಾ ಇರೋದು. ಎಲ್ಲೋ ಒಂದ್ ಕಡೆ ಅದೇ ವಿಚಾರಕ್ಕೆ ಎಲ್ಲೊಂದ್ ಕಡೆ ಮನೊಂದೊಂದು ಪ್ರಾಣ ಬಿಟ್ಟರೆ ಹಾಗಾದ್ರೆ. ಯಾಕಂತ ಹೇಳಿದ್ರೆ ಸೌಂದರ್ಯ ಜಗದೀಶ್ ಅವರು ಇಂದು ನಿನ್ನೆದಲ್ಲ ಒಂದು ಹೆಸರಾಂತ ನಿರ್ಮಾಪಕ ಬೇರೆ ಆಗಿದ್ದಾರೆ, ಸಾಕಷ್ಟು ಫಿಲ್ಮ್ಗಳನ್ನು ಕೂಡ ತೆಗೆದಿದ್ದಾರೆ, ಜೊತೆಗೆ ಅವರು ಕೋಟ್ಯಾಧಿಪತಿ ಕೂಡ ಆಗಿದ್ದಾರೆ. ಇದೇ ತರ ಇನ್ನೇ ಬೇರೆ ಯಾರಿಗೆಲ್ಲ ಹಾಗಾದ್ರೆ ಸೆಂಡ್ ಮಾಡಿದ್ರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ಆದ್ರೆ ಪವಿತ್ರ ಗೌಡ ವಿಚಾರಕ್ಕೆ ಬಂದಾಗ ಅವರು ಕೂಡ RR ನಗರದಲ್ಲಿ ಮನೆಯನ್ನ ಖರೀದಿ ಮಾಡಿದ್ದಾರೆ. 2 ಕೋಟಿ ರೂಪಾಯಿ ಮನೆ ಇವರು ಹೇಗೆ ಖರೀದಿ ಮಾಡಿದ್ರು ಎನ್ನುವಂಥದ್ದು ಕೂಡ ಈಗ ಪತ್ತೆ ಹಚ್ಚಬೇಕಾಗತ್ತೆ. ಆದ್ರೆ ವಿಚಾರಣೆ ಸಂದರ್ಭದಲ್ಲಿ ಒಂದಿಷ್ಟು ಮಾಹಿತಿಗಳು ಹಾಗೆ
ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗಿರುವಂಥದ್ದು ದರ್ಶನ್ನೇ ಈತನಿಗೆ ಅಂದರೆ ಪವಿತ್ರ ಗೌಡ ಅವರಿಗೆ ಮನೆಯನ್ನು ಖರೀದಿಸಿಕೊಟ್ಟಿದ್ದಾನೆ ಅಥವಾ ಕಾರನ್ನು ಕೊಡಿಸಿದ್ದಾನೆ ಎನ್ನುವಂಥದ್ದು ಪ್ರಾಥಮಿಕವಾಗಿ ಅಂದರೆ ಸಾರ್ವಜನಿಕರು ಮಾತಾಡ್ತಾ ಇರುವಂಥ ಸುದ್ದಿ. ಆದರೆ ಏಕಾಏಕಿ 2 ಕೋಟಿ ರೂಪಾಯಿ ಇದು ಒಂಥರ ಅಪ್ಪಳಿಸಿ ಬರುತ್ತಲ್ಲ ಆ ಸುದ್ದಿ ಥರ ಸೌಂದರ್ಯ ಜಗದೀಶಿಂದ 2 ಕೋಟಿ ಬಂದಿದೆ ಅನ್ನುವಂಥದ್ದು ಕೂಡ ನಂಬಲಾಗದ ಸಂಗತಿ. ಆದರೆ ಅಕೌಂಟ್ಗಳನ್ನು ಚೆಕ್ ಮಾಡಿ ನೋಡಿದಾಗ ಬಂದಿದ್ದು ಹೌದಂಥದ್ದು ಕೂಡ ಅದು ಕನ್ಫರ್ಮ್ ಆಗಿರುವಂಥದ್ದು 2017 ಹಾಗೂ 2018ರಲ್ಲಿ. ಬಟ್ ಇನ್ನೂ ಇದನ್ನ ಕೆದಕಿ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ, ಇನ್ನಿಷ್ಟು ಮಾಹಿತಿಗಳನ್ನು ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ ವಿಚಾರಣಾ ಅಧಿಕಾರಿಗಳು. ಓಕೆ, ಆಲ್ ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. 2 ಕೋಟಿ ರೂಪಾಯಿ ಪವಿತ್ರಗೆ ಯಾಕೆ ಬೇಕಾಗಿತ್ತು, ಯಾಕೆ ಟ್ರಾನ್ಸ್ಫರ್ ಮಾಡಲಾಯಿತು ಅನ್ನೋದ್ರ ಕುರಿತಾಗಿ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಇಡೀ ಪ್ರಕರಣದಲ್ಲಿ ಅತ್ಯಂತ ಕುತೂಹಲ ಕೆರಳಿಸ್ತಾ ಇರುವಂತಹ ಆಂಗಲ್ ಇದು. RR ನಗರದ ಕೆಂಚನಹಳ್ಳಿ ಬಳಿ ಮನೆ ಖರೀದಿ ಮಾಡೋದಕ್ಕೆ ಈ 2 ಕೋಟಿ ರೂಪಾಯಿನ ಬಳಸ್ಕೊಂಡ್ರ. ಈ 2 ಕೋಟಿ ರೂಪಾಯಿಯಿಂದಾನೇ ಪವಿತ್ರ ಮನೆ ಖರೀದಿ ಮಾಡಿದ್ರ. ಈ ವ್ಯವಹಾರ ಪಾರ್ಟ್ನರ್ಸ್ಗಳಿಂದ ಸೌಂದರ್ಯ ಜಗದೀಶ್ ಮುಚ್ಚಿಟ್ಟಿದ್ರ. ಯಾಕೆ ಗುಪ್ತಾಗಿ ಈ ವ್ಯವಹಾರ ನಡೀತು? 2 ಕೋಟಿ ರೂಪಾಯಿ ಸೌಂದರ್ಯ ಜಗದೀಶ್ ಅವರ ಮೂಲಕವಾಗಿ ಕೊಡೋ ಅಂಥದ್ದು ಏನಿತ್ತು? ಹಾಗಾದ್ರೆ ದರ್ಶನ್ಗೆ ಕೊಡ್ಬೇಕಿದ್ದ ಹಣವನ್ನ ಅವರು ಪವಿತ್ರ ಗೌಡಗೆ ಕೊಟ್ರ, ಅಥವಾ ಪವಿತ್ರ ಗೌಡಗೆ ಸಹಾಯ ಮಾಡೋಕಂತಾನೆ ಈ ಒಂದು ಹಣವನ್ನ ಕೊಟ್ರ? ಪಾಲುದಾರರಿಂದ ಈ ವ್ಯವಹಾರವನ್ನ ಯಾಕೆ ಮುಚ್ಚಿಡ್ಬೇಕಾಗಿ ಬಂತು? ಸೌಂದರ್ಯ ಜಗದೀಶ್ ಅವ್ರಿಗೆ 2 ಕೋಟಿ ರೂಪಾಯಿ ಅನ್ನೋದು ಅಂಥ ದೊಡ್ಡ ಬೃಹತ್ ಮೊತ್ತ ಏನಲ್ಲ, ಆದರೂ ಕೂಡ ಇದನ್ನ ಮುಚ್ಚಿಡ್ಬೇಕಾದಂತ ಅನಿವಾರ್ಯತೆ ಯಾಕೆ ಬಂತು? ಸೌಂದರ್ಯ ಜಗದೀಶ್ ಒಂದ್ ಕಡೆ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಕೆಲ ದಿನಗಳ ಹಿಂದೆ. ಈಗ ಈ ದರ್ಶನ್ ಪ್ರಕರಣದಲ್ಲಿ ಅವರು ಮತ್ತೆ ಪವಿತ್ರ ಗೌಡ ನಡುವೆ ನಡೆದಿರ್ತಕ್ಕಂಥ 2 ಕೋಟಿ ರೂಪಾಯಿ ಹಣದ ವ್ಯವಹಾರದ ವಿಚಾರ ಬೆಳಕಿಗೆ ಬಂದಿದೆ.